ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡ್ಯೂಟಿ ಸ್ಟಾರ್ಟ್ ಆಗಿದೆ. ಬನ್ನಿ ಹೋಗಿ ಡ್ಯೂಟಿ ಮಾಡ್ಕೊಂಬರೋಣ. ಅಲ್ಲಿವರೆಗೂ ಇವನ್ನ ಸ್ವಲ್ಪ ನೋಡ್ಕೊತಾ ಇರಿ. ಡ್ಯೂಟಿಗೆ ಹೋಗಿ ಬರ್ತೀನಿ. ಬಂದಮೇಲೆ ಇವನ್ನ ಸ್ವಲ್ಪ ವಿಚಾರಿಸ್ಕೊಬೇಕು. ಅದಕ್ಕೆ ಓಕೆ, ಬಾಯ್ ಬಾಯ್. ಬಾಯ್ ಬಾಯ್. ಸೊ ಗೈಸ್, ಇವಾಗ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಬನ್ನಿ ಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಇವತ್ತು ಕೂಡ ಹಬ್ಬನೇ ಅಲ್ಲ. ಸೊ ಮನೇಲಿ ಅದು ಇದು ಮಾಡ್ತಾ ಇರ್ತಾರೆ. ಬನ್ನಿ ಫ್ರೆಶ್ ಅಪ್ ಆದಮೇಲೆ ಡೇ ಕಂಟಿನ್ಯೂ ಮಾಡ್ತೀನಿ. ಎಸ್, ಮನೆಗೆ ಬಂದು ಸ್ನಾನ ಮಾಡ್ತಿದ್ದಂಗೆ ಫೋನ್ ಮಾಡಿದ್ದ ನಮ್ಮ ಫ್ರೆಂಡು. ಏನೋ ಅರ್ಜೆಂಟು ಬಾ ಅಂತ ಕರೀತಿದ್ದಾನೆ. ಬನ್ನಿ ಹೋಗೋಣ, ಅರ್ಜೆಂಟಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಓಕೆ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಬಿಟ್ಟವನೇ ಹಸುಗಳನ್ನ. ಕಡೆ ನಮ್ಮ ಚಿನ್ನ ಏನೋ ಮಾಡ್ತವನ ಆಟ ಒಂದು ಸೈಡಿಗೆ ಎತ್ಬಿಟ್ಟವನ. ನೋಡೋಣ ಏನು ಮಾಡ್ತಾವನು, ಕೇಳೋಣ. ಚಿನ್ನ ಏನೋ ಮಾಡ್ತಾಯಿದ್ಯಾ? ಹಾಂ, ಏನು ಮಾಡ್ತಾಯಿದ್ಯಾ? ಕ್ಲೀನ್ ಮಾಡ್ತಾ ಇದೆಯಾ? ನಂಗೆ ಫೋನ್ ಮಾಡಿಬಿಟ್ಟು ಕರೆದ್ಬಿಟ್ಟು ಇವರಿಬ್ರು ಇವಾಗ ಬಂದಿದ್ದಾರೆ ನೋಡಿ. ಇವನು ಅವನೆಲ್ಲ ಹೋಗ್ಬಿಟ್ಟು ಏನೋ ಒಂದು ಕೋತಿ ಚೇಷ್ಟೆಗಳು ಮಾಡ್ತಾ ಇರೋದೆ ಅವನು. ಬಂದರೆ ಅದು ಇದು ಅದು ಬರ್ತಾನೆ ನೋಡಿ. ಹೆಂಗೆ ಹಂಗೆ ಎತ್ತಿದ್ದು ಇವಾಗ ಎತ್ತಿದ್ದು ಹೆಂಗೆ ಎತ್ತಿರೋದು? ಅದನ್ನು ತೊಳಿ ಕ್ಲೀನ್ ಮಾಡೋಕೆ ಅದನ್ನು ಸಿಕ್ಕಿದ್ದು. ಎತ್ತು ದಬ್ಬಿಟ್ಟೆ ಅಪ್ಪ ಆ ಕಡೆ ಬೇಡ ಇಸ್ಕೊಡ್ತಂತ ಅಮ್ಮನಿಗೆ ನಾನು. ಸೊ ನೋಡಿದ್ರಲ್ಲ, ಈ ಥರ ತರಲೆ ಕೆಲಸಗಳು ಮಾಡೋದ್ರಾಗ ನಂಬರ್ 1 ಬಿಟ್ಬಿಟ್ಟು ಆ ಕಡೆ ಬಿದೋಯ್ತು. ಅಯ್ಯೋ ಬಿದೋತೈತು ಆ ಕಡೆ. ಅದ್ರದ ಒಂದು ಸೆಕೆಂಡ್ ಅವೇನು ಇಷ್ಟು ಅಲ್ಲಾಡ್ತೈತಲ್ಲ? ಇಲ್ಲ, ಅಲ್ಲಾಡ್ತಿರ್ಲಿಲ್ಲ. ಕೈ ಕಲ್ಲಿಡ್ತಾರೆ ಈ ಕಡೆ. ಸೊ ಬನ್ನಿ, ಇವಾಗ ಎಲ್ಲ ಹೋಗ್ಬೇಕಂತೆ. ವಾ ರೈಸ್ ನೋಡಿ, ಸಂಕ್ರಾಂತಿ ಹಬ್ಬಕ್ಕೆಲ್ಲ ತಿರ್ಗಾ ಹೊಸದಾಗಿ ಇವತ್ತು ಹಸುಗಳನ್ನೆಲ್ಲ ತೊಳೆದು ಕರ್ಕೊಂಬರ್ತಾವ್ರೆ. ಸುಟ್ಟಣ್ಣು ಹಸುಗಳಿರ್ಬೇಕು. ಸೊ ಗೈಸ್, ನಮ್ಮ ಫ್ರೆಂಡ್ ಇವಾಗ ಏನು ಮಾಡ್ಬಿಟ್ಟವನಂದರೆ, ನನ್ನ ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಒಂದೇ ಬಿಟ್ಬಿಟ್ಟು ಹುಳ್ಳೆಹಣ್ಣು ಜೊತೆ ಹೋಗ್ಬಿಟ್ಟವನೆ. ತಿರ್ಗಾ 1 ಅವರ್ ಆಯಿತು ಅವ್ನು ಹೋಗಿ. ಫೋನ್ ಮಾಡಿದ್ರು ಅವ್ನು ಫೋನೇ ಮಾಡಿಲ್ಲ. ಅಟ್ಲೀಸ್ಟ್ ಅಲ್ಲೋ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. 1 ಅವರ್ ಆಯಿತು. ಇವಾಗ ನಾನೇ ಫೋನ್ ಮಾಡಿದ್ಮೇಲೆ ಹೇಳ್ತಿದ್ದಾನೆ, ನಾವು ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾನೆ. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. खेला वाला के टेंशन चली होते आराम से खेला चौक चौका बनना या 8 ओवर का 35 लास्ट कट करो. मग आर्डर न्यू वे छक्का कालमराज लिखके नाडीर साकैत मला कितना भाई ಸೊ ಗೈಸ್, ಇವಾಗ ಕ್ರಿಕೆಟ್ ಆಡ್ಬಿಟ್ಟು ಮನೆಗೆ ಬಂದು ಮುಖ ತೊಳೆದು ಬಂದಿದ್ದೀವಿ. ಬನ್ನಿ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಏನನ್ನ ಹೊಟ್ಟೆಗೆ ಹಾಕ್ಕೊಂಡು ತಿರ್ಗಾ ಹೊರಗಡೆ ಹೋಗೋಣ. ಸೊ ಗೈಸ್, ಕ್ರಿಕೆಟ್ ಆಡ್ಬಿಟ್ಟು ಬಂದಮೇಲೆ ಸ್ವಲ್ಪ ಊಟ ಮಾಡಿದ್ಮೇಲೆ ಹೊರಗಡೆ ಹೋಗೋಣ ಅಂದ್ಕೊಂಡೆ. ಕಣ್ಣು ಮುಚ್ಚೋಷ್ಟೊತ್ತಿಗೆ ಫುಲ್ಲು ಕ್ರಿಕೆಟ್ ಆಡಿ ಓಡಾಡಿ ಮೈಕೈ ಎಲ್ಲ ಪೇನ್ ಆಗ್ತಾಯಿತ್ತು. ಸುಮ್ಮನೆ ಹಿಂಗೆ ಲೈಟಾಗಿ ಕಣ್ಣು ಮುಚ್ಚಿದ ತಕ್ಷಣ
ಸುಯ್ ಅಂತ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಇವಾಗ ಎದ್ದು ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ. ಅವ್ನು ನೋಡಿದ್ರೆ ಒಂದೇ ಸಲ ಎಲ್ಲೋ ಇದನ್ನ ಇಕ್ಕ ಮುಚ್ಕೊಂಡು ಫೋನು ಅಂತ ನನ್ನೇ ಗದಿರ್ತಾನೆ. ಏನು ಅಂತ ಗೊತ್ತಿಲ್ಲ. ನನ್ನ ಮೇಲೆ ಫುಲ್ಲು ಗುರ್ರು ಅಂತವನೇ. ಏನಾಯ್ತು ಗೊತ್ತಾ, ಆ್ಯಕ್ಚುಲಿ ಬೆಳಗ್ಗೆ ನಾನು ಮನೇಲೇ ಇದ್ದೆ. ಮನೇಲೇ ಇರೋವನ್ನ ಫೋನ್ ಮಾಡಿ ಕರೆದ. ಅರ್ಜೆಂಟಾಗಿ ಯಾವಾಗ ಫೋನ್ ಮಾಡಿದ್ರು ಸ್ನಾನ ಮಾಡ್ತಾಯಿದ್ದೀನಿ, ಹಂಗೆ ಹಿಂಗೆ ಕತೆ ಹೇಳ್ತೀಯ ಬಾ ಅಂತಂದು. ಸರಿ ಅಂತ ನಾನು ಹೋದ್ಮೇಲೆ ಇಲ್ಲಿಂದ ನಾವು ಕುತ್ಕೊಂತೀವಲ್ಲ ದೊಡ್ಡಮ್ಮ ದೇವಸ್ಥಾನ, ಅಲ್ಲಿ ಹೋಗಿ ಕುತ್ಕೊಂಡಿದ್ರಿ. ಆಮೇಲೆ ಮುರಳಿ ಅಣ್ಣ ಬಂದರು, ಬರೋ ಅಂತ ಅವನ್ನ ಕರ್ಕೊಂಡೋದ್ರು. ಹೋಗ್ಬೇಕಾದ್ರೆ ಅವನೇನು ಹೇಳ್ದ, ನಾನು ಬೇಗ ಬರ್ತೀನಿ, ಆಯಿತು ಬರ್ತೀನಿ ಇಲ್ಲೇ ಇರು ಅಂತ ಹೇಳ್ದ. ಬರ್ತೀನಿ ಇಲ್ಲೇ ಇರು ಅಂತ ಹೇಳ್ದ. ನಾನು ಅಲ್ಲೇ ಕುಂತಿ 1 hour ಏನೋ ಆಗೋಯ್ತು. 1 hour ಆಯಿತು, 1.5 hour ಹತ್ರ ಆಗಕ್ಕೆ ಬಂತು. ನಾನು ಫೋನ್ ಮಾಡಿದೆ, ಎಲ್ಲಿದೆಯಾ ಅಂತ ಕೇಳಿದೆ. ಅವನು ಹಿಡ್ಕೊಂಡು ಸರಿ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀವಿ ಅಂತಂತಾನೆ. ಸರಿ ಕ್ರಿಕೆಟ್ ಆಡ್ತಾ ಇದ್ದೀವಿ, ಅಲ್ಲಿ ಹೋದ್ಮೇಲೆ ಆದ್ರೆ ಕ್ರಿಕೆಟ್ ಆಡ್ದಕ್ಕೆ ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿ ಹೇಳ್ಬೇಕಲ್ಲ. ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಹೇಳ್ಬೇಕಲ್ವ. ಸರಿ ಆಯಿತು ನಾನು ಬರ್ತೀನಿ, ಇರು ಊಟ ಮಾಡ್ಕೊಳು ಅಂತ ಹೇಳಿದೆ ನಾನು ಕ್ರಿಕೆಟ್ ಆಡೋಕ್ಕೆ ಅಂತ. ಇಲ್ಲಿಂದ ನಾನು ಆ ಜಾಗಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಲ್ಲೋಗಿದ್ದೀನಿ. ಅವನು ಅಷ್ಟೊತ್ತಿಗೆ ಅಲ್ಲಿಂದ ರಿವರ್ಸ್ ಇಲ್ಲಿಗೆ ಬಂದ್ಬಿಟ್ಟವನೆ. ಇಲ್ಲ ಅಲ್ಲಿಂದ ಬರ್ಬೇಕಾದ್ರೂ ನೀನು ಬರಬೇಡ, ನಾನು ಅಲ್ಲೇ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಏನಕ್ಕೆ ಹೋಗ್ತಾ ಇದ್ದೆ. ನಾನು ಇಲ್ಲಿಂದ ಅಲ್ಲೋಗಿದ್ದೀನಿ. ಅಲ್ಲಿ ಹೋಗೋಷ್ಟೊತ್ತಿಗೆ ಇನ್ನೇ ನಾನೇ ಅವನಿಗೆ ಎಲ್ಲಿದೆಯಾ ಅಂತ ಫೋನ್ ಮಾಡೋಷ್ಟೊಳಗೆ ಅವನೇ ಮಾಡಿದೆ. ಎಲ್ಲಿದೆಯಾ ಅಂತ ಕೇಳ್ದೆ. ನಾನು ಇಲ್ಲಿ ಫೀಲ್ಡಲ್ಲಿ ಇದ್ದೀನಿ, ನೀನು ಎಲ್ಲಿದೆಯಾ ಅಂತ ಕೇಳಿದೆ. ಅವನು ಹಿಡ್ಕೊಂಡು ಫೀಲ್ಡಲ್ಲಿ ನಾನು ನಿಮ್ಮ ಮನೆ ಹತ್ರ ಅವನು ಹಿಡ್ಕೊಂಡು ಫೀಲ್ಡಲ್ಲಿ ಏನಕ್ಕೆ ನಾನು ನಿಮ್ಮ ಮನೆ ಹತ್ರ ಬಂದಿದ್ದೀನಿ ಬಾ ಅಂತವನೆ. ಅಲ್ಲಿ ಅವನ್ನೆಲ್ಲ ಕ್ರಿಕೆಟ್ ಆಡ್ತಿದ್ರಲ್ಲ, ಕ್ರಿಕೆಟ್ ಟೀಮ್ಗೆ ಬರ ಅಂತ ಹಾಕ್ಕೊಂಬಿಟ್ರು. ಸೊ ಹಾಕ್ಕೊಂಡಿದ್ದಾದ್ಮೇಲೆ ಅವರು ಅದಲ್ಲದೆ ಕ್ರಿಕೆಟ್ ಆಡಿ ನಾನು ಜಾಸ್ತಿ ವರ್ಷಗಳಾಗ್ತಾಯಿದೆ. ನಂಗೆ ಕ್ರಿಕೆಟ್ ಆಡಬೇಕು ಅಂತ ಆಸೆ ನನಗೆ ಒಟ್ಟಿನಲ್ಲಿ. ಬಾರ ಅಂತ ಹಾಕ್ಕೊಂಬಿಟ್ರು ಕ್ರಿಕೆಟ್ ಆಡೋದಕ್ಕೆ. ತಿರ್ಗಾ ಇವನಿಗೆ ಫೋನ್ ಮಾಡಿ ನಾನು ಬರೋದು ಹಿಂಗೆ ಸ್ವಲ್ಪ ಒಂದು ಮ್ಯಾಚ್ ಆಡ್ಕೊಂಬರ್ತೀನಿ ಅಂತಂದೆ. ಫಸ್ಟಲ್ಲಿ ಬಾರ ಅಂತಂದ. ಆಮೇಲೆ ಅದೇನು ಅನಿಸ್ತೇನೋ ಚಿಕ್ಕದಿಗೆ ಮುಗಿಸ್ಕೊಂಡು ಫೋನು ಅಂತ ಕೋಪದಲ್ಲಿ ಕಟ್ ಮಾಡ್ಬಿಟ್ಟಾಗ ಇದ್ರಲ್ಲಿ ನನ್ನ ತಪ್ಪೇನೋ ಇದೆಯಾ. 2 ಸೈಡು ಅವ್ನು ಕರೆದಿದ್ದಕ್ಕೆ ಅಲ್ಲ ನಾನು ಹೋಗಿದ್ದು. 2 ಸೈಡ್ ಇಲ್ಲೂ ಅವ್ನು ಕರೆದ ಅಂತ, ಅಲ್ಲೂ ಅವ್ನು ಕರೆದ. ಅವನು ಈ ಕಡೆ ಬರಬೇಕಾದ್ರೆ ಒಂದು ಫೋನನ್ನು ಮಾಡಬೇಕಲ್ವ. ನೋಡಿ ಹಿಂಗೆ ಮಾಡ್ಬಿಟ್ಟು ತಿರ್ಗಾ ನನ್ನೇ ಬೈತಾನೆ. ಸೊ ಇವಾಗ ಕತ್ಲಾಗೋಗಿದೆ, ನೋಡೋಣ ಇರ್ರಿ. ಆಮೇಲೆ ಹೊರಗಡೆ ಹೋದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಡೈಲಿ ಲಾಗ್ನ. ಇವತ್ತು ಹಬ್ಬ ಅಲ್ಲ, ಅದು ಅಲ್ಲದೆ ಅಲ್ಲಿ ಹಸುಗಳನ್ನೆಲ್ಲ ಬೆಂಕಿ ಮೇಲೆ ಹಾಯಿಸ್ತಾರೆ. ಇವತ್ತು ಹಾಯಿಸೋದು, ನೆನ್ನೆ ಅಲ್ಲ ಹಾಯಿಸಿಲ್ಲ, ಇವತ್ತು ಹಾಯಿಸ್ತಾರೆ. ಸೊ ಬನ್ನಿ, ಹೊರಗಡೆ ಹೋದರೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಇವಾಗ ನಮ್ಮ ಫ್ರೆಂಡು ದೇವರಾಜ್ ಅವನು ಬರ್ತಾ ಇದ್ದಾನೆ. ಬನ್ನಿ ಇವಾಗ ಅವನ ಜೊತೆ ಹೋಗೋಣ ಹೊರಗಡೆ. ಅವನು ಏನೋ ತಗೋಬೇಕಂತೆ. ನಾನು ಅವನು ಲ್ಯಾಬಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಇವಾಗ ಅಲ್ಲಿ ಲ್ಯಾಬ್ ಹತ್ರ ಸ್ವಲ್ಪ ಕೆಲಸ ಇದೆ ಅಂತೆ. ಬನ್ನಿ ಹೋಗೋಣ. ಏನಕ್ಕೆ ಹಂಗ್ಬಿಟ್ಟಿರೋದು ನೀವು ಸರ್ ಹೇಳು. ಏನಕ್ಕಂದ್ರೆ ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೆ. ನಮ್ಮ ಕಂಪ್ನಿಲಿ ಅಲ್ಲಿ ರೂಲ್ಸ್ ಐತೆ ಅದಕ್ಕೆ. ಯಾವ ಕಂಪ್ನಿಲಿ ಕೆಲಸ ಮಾಡೋದು? ಆರೆಂಜ್ ಹೆಲ್ತ್ ಕೇರ್ ಲ್ಯಾಬ್. ಎಷ್ಟು ಕೊಡ್ತಾರೆ ಸ್ಯಾಲ್ರಿ? ಬರುತ್ತೆ ಒಂದು 40,000 ಮೇಲೆ. 40,000 ಮೇಲೆ. ಒಟ್ನಾಗ ಕ್ಲೀನ್ ಶೇವ್ ಇರಲೇಬೇಕು. ಇಲ್ಲಾಂದ್ರೆ ಪೆನಾಲ್ಟಿ ಹಾಕ್ತಾರೆ, 2,000 ಹಾಕ್ತಾರೆ. ಏನು ಕೆಂಪೇಗೌಡ ಇದ್ದಂಗೆ ಇದೆಯಪ್ಪ ಸುದೀಪ. ಸೊ ಗೈಸ್, ಇವಾಗ ಇವನ ಜೊತೆ ಹೊರಗಡೆ ಹೋಗ್ಬಿಟ್ಟು ಬರಬೇಕು. ಇವನು ಅಲ್ಲೇನೋ ಲ್ಯಾಬಲ್ಲಿ ಫಸ್ಟ್ ವರ್ಕ್ ಮಾಡ್ತಿದ್ನಲ್ಲ, ಅಲ್ಲೇನೋ ಕೆಲಸ ಇದೆ ಅಂತೆ. ಸೊ ಹೋಗ್ಬಿಟ್ಟು ಮಾತಾಡ್ಕೊಂಬರ್ತೀವಿ, ಓಕೆನಾ. ಅಲ್ಲಿವರೆಗೂ ಕಾಯ್ತಾ ಇರ್ರಿ. ಬಾಯ್ ಬಾಯ್, ಟಾಟಾ. ಸೊ ಗೈಸ್, ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ? ಇನ್ನು ನಾನು ಒಂದೇ ಒಂದು ತುತ್ತು ತಿಂದಿಲ್ಲ, ಅಷ್ಟು ಬೇಗ ಖಾಲಿ ಮಾಡ್ಬಿಟ್ಟವ್ ನೋಡಿ ಅವನು. ಇನ್ನು ನಾನು ಒಂದೇ ಒಂದು ತುತ್ತು ತಿಂದಿಲ್ಲ, ಅಷ್ಟು ಬೇಗ ಖಾಲಿ ಮಾಡಕ್ಕವನೆ. ಸೊ ಎಸ್, ನಾವು ಎಲ್ಲಿದ್ದೀವಿ ಗೊತ್ತಾ ನಿಮ್ಗೆ? ಎಲ್ಲಿದ್ದೀವಿ ಅಂತಂದರೆ ಇಟ್ಕೆ ಫ್ಯಾಕ್ಟ್ರಿ ಹತ್ರ ಒಂದು ವೆಜ್ ಹೋಟ್ಲ್ ಓಪನ್ ಆಗಿದೆ, ಅಲ್ಲಿದ್ದೀವಿ ಇವಾಗ. ಮದ್ದೂರು ವಡೆ ಅಲ್ಲಿ ಮಸಾಲೆ ದೋಸೆ ತೊಗೊಂಡಿದ್ದೀನಿ, ತಿಂತಾಯಿದ್ದೀನಿ. ಅವನು ಅದೇ ತಿಂತಾ ಇರೋದು. ಅವನು ಸ್ವೀಟ್ ಪೊಂಗಲ್ಲು ಮಸಾಲೆ ದೋಸೆ ತೊಗೊಂಡವನೆ.
ಚೆನ್ನಾಗಿಲ್ಲ. ಮಸಾಲೆ ದೋಸೆ ತಿನ್ನೋಣ. ನಮ್ಗೆ ಹೊರಗಡೆ ಹೋಟ್ಲಲ್ಲಿ ಬಂದರೆ ಮಸಾಲೆ ದೋಸೆ ಬಿಟ್ಟು ಬೇರೆನೂ ತಿನ್ನಬೇಕೆ ಅನಿಸೋದಿಲ್ಲ. ಓಕೆ, ತಿಂದಮೇಲೆ ತಿನ್ಬಿಟ್ಟು ಮನೆ ಯಾರು ಅವ್ರು ಕೊಟ್ಟಿರೋದು ನೋಡಿದ್ರಿ ಬಿಡಿ. ಊಟ ಹೆಂಗಿತ್ತ? 10 ಎಷ್ಟು ರೇಟಿಂಗ್ ಕೊಡ್ತೆ ಈ ಹೋಟ್ಲ್ಗೆ? 5 ಕೊಡ್ತು ಅಷ್ಟನ್ನ. ನಾನಂತೂ 2 ಕೊಡೋದು. ಸರಿ, ಓಕೆ, ಬನ್ನಿ ಹೋಗೋಣ ಮನೆಗೆ. ಸೊ ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಚಳಿ ಆಗ್ತಿದೆ ಅಂತ. ಏನಾಗ್ತಿದೆ ನಿಮಗೆ? ಚಳಿ ಆಗ್ತಾ ಇದೆ ನೋಡ. ಸೊ ಗೈಸ್, ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಹೇಳ. ತಿರ್ಗಾ ಇವ್ನು ಯಾವತ್ತು ಸಿಗ್ತಾನೋ ಗೊತ್ತಿಲ್ಲ. ಸಿಕ್ಕಾಗ ವಿಡಿಯೋ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಈ ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ.